ಸರ ಸರ ಬಂದನ್ರಿ ಅವನು. ಬರಪ್ಪ ಮೋಹನ್ ಕುಮಾರ ಬಾ. ಹೇಳಪ್ಪ, ನಿನ್ ಹೆಂಡ್ತಿ ಮೋನಿಕಾ ಎಲ್ಲೋಗ್ಯಾಳ, ಎಲ್ಲಿ ಅಡ್ಕೊಂಡಾಳ? ಸ್ವಲ್ಪ ಹೇಳ್ತೀಯನ? ಏನೇನು ನಾಟಕ ಆಡಕತ್ತೀರಿ ನೀವು? ಸರ ನಂಗೆ ನಿಜವಾಗ್ಲೂ ಗೊತ್ತಿಲ್ರಿ ಮೋನಿಕಾ ಇಲ್ಲದಾಳ ಅಂತೇಳಿ. ನಾನು ಮೋನಿಕನ್ನ ಭೇಟಿಯಾಗಿ ಹೋಗಿದ್ದಂತೂ ನಿಜ ಸರ. ಆದ್ರೆ ನಾನು ನನ್ನ ಮಗನ್ನ ಆಕಿ ಜೊತೆಗೆ ಬಿಟ್ಟು ಹೊರಗೆ ಹೋಗಿ ಬರತ್ಲಿಗೆ ಇಷ್ಟೆಲ್ಲ ರಗಳಾಗೈತೆ ನೋಡ್ರಿ ಸರ್. ನಂಗೆ ಅಷ್ಟ ಗೊತ್ತಿರೋದ್ರಿ, ನಂಗೆ ಬೇರೆ ಏನೂ ಗೊತ್ತಿಲ್ಲ. ಆಕೆಲ್ಲ ಹತ್ಕೊಂತ ಕುಂತಿದ್ದಳ್ರಿ. ನಾನು ನನ್ನ ಮಗನ ಸ್ಥಿತಿ ನೋಡಿ ನನ್ನ ಮಗನಷ್ಟು ಕರ್ಕೊಂಬಂದಿನಿ ರೀ. ಅದಾದ್ಮ್ಯಾಗ ಆಕೆ ಎಲ್ಲೋಗ್ಯಾಳ ಏನಾಯ್ತು ನನಗೇನು ಐಡಿಯಾ ಇಲ್ಲ ಸರ. ನನ್ನ ಮಗ ದವಾಖಾನೆಗೆ ಅದನ್ರಿ, ಅವ್ರು ನೋಡ್ಕೊಳಕ್ಕೆ ಯಾರೂ ಇಲ್ರಿ. ನಾನಂತೂ ದವಾಖಾನೆಗೆ ಹೋಗ್ತೀನಿ ಸರ್, ಅಷ್ಟೇ ರೀ. ಆತ ಹೋಗುವಂತೆಂತ ಬಾ ಇಲ್ಲಿ ಬಾ. ಈಗ ನಿನ್ ಹೆಂಡ್ತಿ ಅಂದ್ರೆ ನಿನ್ ಹಳೆ ಹೆಂಡ್ತಿ ಫೋನ್ನ ರಮೇಶನ್ ಮನೆಯಾಗ ಬಿಟ್ಟು ಹೋಗ್ಯಾಳ. ಈಗ ಅಲ್ಲಿ ಸಿಕ್ಕಿರೋ ರಕ್ತ ನಿನ್ನ ಮಗಂದ ಅಂತೇಳಿ ನಮಗೂ ಕನ್ಫರ್ಮ್ ಆಯ್ತು. ಅಂದ್ರೆ ಈಗ ಅಲ್ಲಿ ತಲೆ ಹೊಡೆದಿರೋದು ನಿನ್ನ ಮಗಂದ ಅಂತ ನನ್ನ ಮಗ ಕನ್ಫರ್ಮ್ ಆಗೈತಿ. ಈಗ ನೀ ಏನ ಹೇಳಿದಂತ ರಮೇಶನ ನನ್ನ ಮಗನ ಕೊಲೆ ಮಾಡಕ್ ಟ್ರೈ ಮಾಡಿದ್ದು ಅಂತಂದು ನಮಗೇನು ಬಂದಿತ್ತು ಅಂದ್ರೆ, ಆ ರೂಮ್ನಾಗ ನಿಂದು ಮೋನಿಕಂದು ನಿನ್ನ ಮಗಂದು ಬ್ಲಡ್ಡು ಹೇರು ನಮಗೆ ನಿಮ್ಗಳ 3 ಮಂದಿದ ಎವಿಡೆನ್ಸ್ ಸಿಕ್ಕೈತೆ ಹೊರತು ರಮೇಶನ್ ಏನು ಎವಿಡೆನ್ಸು ಸಿಕ್ಕಿಲ್ಲ. ಆಮೇಲೆ ನಾವೆಲ್ಲ ನಿಮ್ದು ಕಾಲ್ ಡೀಟೇಲು ನಿಮ್ದು ನೀವೆಲ್ಲೆಲ್ಲಿ ಯಾವಾಗ ನಿಮ್ಮ ಫೋನ್ ಆನ್ ಮಾಡಿದ್ರಿ ಅಂತ ನಾವು ನೋಡಿದಾಗ ನಮ್ಗೇನು ಗೊತ್ತಾಗಿತ್ತಂದ್ರೆ, ಆ ಟೈಮ್ನಾಗ ರಮೇಶ ನಿಜವಾಗ್ಲೂ ಬೇರೆ ಕಡೆ ಇದ್ದ. ನೀವಷ್ಟ ಅವ್ರ ಮನ್ಯಾಗ 3 ಮಂದಿ ನಿಂದು ನೀನು ನಿಂತಿದ್ದು ಫೋನು ನೀನು ನಿಂತಿದಂತರೂ ಅಲ್ಲೇ ಇಟ್ಬಿಡು. ಅದ್ರ ಮ್ಯಾಗ ನಾವು ನಿನ್ನ ಆಕಿನ್ನ ಟ್ರ್ಯಾಕ್ ಮಾಡ್ತೀವಿ ಅಂತ ಆಕಿ ಬಿಟ್ಟು ಓಡೋಗಿ ಫೋನ್. ಈಗ ಅದ್ರ ಮೇಲೆ ನಮ್ಗೆ ಗೊತ್ತಾಗೈತಿ ಇದೆಲ್ಲ ನೀನು ನಿನ್ನ ಹಳೆ ಹೆಂಡತಿ ಸೇರಿಯ ನೀವು ಗೇಮ್ ಆಡಿರಿ ಅನ್ನೋದು ನನಗೆ ಗೊತ್ತಾಗೈತಿ. ಈಗ ನೀನು ಕರೆ ಬಾಯ್ ಬಿಟ್ರ ಬದುಕಿಂತಿದಿ, ಇಲ್ಲ ಅಂದ್ರೆ ಮತ್ತೆ ನೋಡು ಕೊಳಿಬೇಕಾಗತ್ತೆ ಜೈಲ್ಯಾಗ. ಹೇಳಕತ್ತೀನಿ ನಾನು. ಹೇಳದಲ್ಲ ಕಿಮೋನಿಕಾ, ನೀನು ನಿನ್ನ ಹೆಂಡತಿ ಸೇರಿ ನಿನ್ನ ಮಗ್ಗ ಯಾಕೆ ಹೊಡೆದ್ರಿ? ಸರ ನಿಜ ಹೇಳಕತ್ತೀನಿ ಸರ, ನನಗೇನು ಗೊತ್ತಿತ್ತು ಅದನ್ನು ಹೇಳಿನ್ರಿ. ನಾನು ನಿಜವಾಗ್ಲೂ ನನ್ನ ಮಗನ್ನ ನನ್ನ ಹೆಂಡತಿ ಹತ್ರ ಬಿಟ್ಟು ನಾನು ಹೊರಗೆ ಹೋಗಿದ್ದೀನಿ ಸರ, ವಾಪಸ್ ಬರ್ತೀನಿ ಅಂತೇಳಿ. ಬರೋದ್ರಾಗನೇ ಇಷ್ಟ ಆಗಿತ್ತು ಸರ. ನನಗನ್ಸೋ ಪ್ರಕಾರ ಅವು ಫೋನ್ ಎಲ್ಲೋ ಬ್ಯಾರರ್ ಕೈಯಾಗ ಕೊಟ್ಟು ಕಳಿಸಿ ರಮೇಶ ಮತ್ತು ಮೋನಿಕನ ಸೇರಿನ ನನ್ನ ಮಗನ ತಲೆ ಹೊಡೆದಾರಂತ ನಾನು ಹೇಳ್ತೀನಿ ಸರ್. ಆಯಿತು. ಏನು ಸತ್ಯ ಅಂತೇಳಿ ನಿನ್ನ ಮಗನ ಹೇಳ್ತಾನೆ ನಮಗೆ. ಅವ 1-2 ದಿನ ರೆಸ್ಟ್ ಮಾಡ್ಬೇಕಂತ ಪಾಪ ಭಾಳ ಗಾಬರಿಗೇನ ಹುಡುಗ. ನಾವು ಡಾಕ್ಟರ್ ಹತ್ರ ಎಲ್ಲ ಮಾತಾಡೀವಿ. 2 ದಿನ ಆದ್ಮೇಲೆ ಅಂಕರು ನಿಮ್ದೆಲ್ಲ ಬಣ್ಣ ನಿಂದು ನಿನ್ನ ಹೆಂಡ್ತಿದ್ದು ಬೈಲಾಗೆ ಆಗುತ್ತೆ. ಯಾಕೆ ತೆರಕಿಸ್ಕೊಂತಿ? ಏನಾರ ರಮೇಶ್ ಏನಾರ ಇದ್ರೊಳಗಿದ್ರ ಅವಂಗೂ ಶಿಕ್ಷೆ ಆಗುತ್ತೆ ರೀ. ಈ ಮೋಹನ್ನ ಹಾಸ್ಪಿಟ್ಲ್ ಒಳಗೆ ಬಿಡ್ರಿ, ಅವ್ರ ಮಗನ ಹತ್ರ ಬಿಟ್ಟು ಮಾತಾಡಿಸಿ ವಾಪಸ್ ಮತ್ತೆ ಕರ್ಕೊಂಬಂದು ಜೈಲಾಗಿಡ್ರಿ. ದಿನಾನು 1-2 ಹೊತ್ತು ಕರ್ಕೊಂಡೋಗ್ರಿ. ವಿಸಿಟಿಂಗ್ ಅವರ್ಸ್ ಇರುತ್ತಲ್ಲ, ಆ ಟೈಮಿಗೆ ಕರ್ಕೊಂಡೋಗ್ರಿ. ಮೋಹನನ್ನ ಕರ್ಕೊಂಬಂದು ವಾಪಸ್ ಮತ್ತೆ ಜೈಲಿಗೆ ಕುಂದಿರ್ಸ್ರಿ. ಇಲ್ಲಾಂದ್ರೆ ಮತ್ತೆ ಮಗ್ ಅದು ಇದು ಹೇಳ್ಕೊಟ್ಟು ಎಲ್ಲ ತಲೆನೂ ತಿಕ್ಕಿಬಿಡ್ತಾನ. ಆಮೇಲೆ ಇರೋ ಎವಿಡೆನ್ಸು ನಾಶ ಮಾಡೋ ಚಾನ್ಸಸ್ ಇರುತ್ತಾ? ಅಷ್ಟು ಮಾಡ್ರಿ ನೀವು. ಏನ್ರಿ ರಂಗಣ್ಣವ್ರೆ? ಹ್ಞೂ ಸರ, ಸರ್ ಹಂಗೆ ಮಾಡ್ತೀನಿ ತೋರಿ. ಸರ ನನ್ನ ಮಗ ನಿಜವಾಗ್ಲೂ ಭಾಳ ಆರಾಮಿಲ್ಲ ಸರ. ಯಾರೂ ಇಲ್ಲ ಸರ ನೋಡ್ಕೊಳಕ್ಕೆ ಅವಂಗ. ನಾನು ಬಿಟ್ಬಿಡ್ರಿ ಸರ, ನಾನು ನಿಜವಾಗ್ಲೂ ಏನೂ ತಪ್ಪು ಮಾಡಿಲ್ಲ ಸರ. ಐಸಿಯುನ್ಯಾಗ ಅದ ನಿನ್ನ ಮಗ. ಐಸಿಯುನ್ಯಾಗ ಯಾರನ್ನೂ ಬಿಟ್ಕೊಳ್ಳಲ್ಲ, ಪೇಷಂಟ್ ಕಡೆ ಯಾರನ್ನ. ನೀನೇನು ಯೋಚನೆ ಮಾಡ್ಬೇಡ, ಆರಾಮ್ನಾಗ ಜೈಲಾಗಿರೋ. ವಿಸಿಟಿಂಗ್ ಅವರ್ಗೆ ಹೋಗಿ ನಿನ್ನ ಮಗನ ನೋಡ್ಕೊಂಬ. ಪಾಪ ನಿನ್ನ ಮಗ ಗಾಬರಿ ಆಗ್ಬಾರ್ದು ಅಂತೇಳಿ ಇಷ್ಟು ಅನುಕೂಲ ಮಾಡ್ಕೊಡತ್ತೀನಿ ನಾನು. ನಿನ್ನ ಸಂಬಂಧ ಏನಲ್ಲ. ಏನು ಹೋಗು ಕುತ್ಕ ಸುಮ್ಮನೆ. ಕರೆ ಹೇಳೋವರೆಗೂ ಇಷ್ಟ ನೋಡು, ಇಷ್ಟ ಅನ್ಭವಿಸ್ತಿ. ಮತ್ತೆ ಹೇಳಿ ನಾನು ಕರ್ಕೊಂಡೋಗ್ರಿ ಸುಬ್ರಹ್ಮಣ್ಯಂ, ಕರ್ಕೊಂಡೋಗ್ರಿ. ರೀ ಕೌಸಲ್ಯ ಅವರೇ, ನಾನು ಇದು ಪೇಪರ್ ಒಳಗೆ ಹಾಕ್ಸಕ್ಕೆ ಹೇಳಿದ್ನಲ್ರಿ, ಬೇರೆ ಸುತ್ತಮುತ್ತ ಎಲ್ಲ ಸ್ಟೇಷನ್ಗೂ ಫೋಟೋನ ಕಳ್ಸಿದ್ರೇನ್ರಿ? ಬರ್ಪ ರಾಜ ಬಾ. ಸರ ನಿಜವಾಗ್ಲೂ ನಾನೇನು ಮಾಡಿಲ್ರಿ. ಬಾ ರಾಜ, ಯಾಕೆ ನಮ್ಮ ಜೀವ ತಿಂತಿದ್ದಿ? ಬೇರೆ ಕೆಲಸದ ನಮ್ಗೆ, ನಿಮ್ದೊಂದ ಕೇಸ್ ಇಲ್ಲ. ಬಾ ಬಾ ಬಡ ಬಾ. ಹ್ಞೂ ಸರ, ಕೊಪ್ಪಳ ಜಿಲ್ಲಾದಾಗ ಎಷ್ಟು ಟೈಪ್ ಪೇಪರ್ ಅದಾವಲ್ರಿ, ಎಲ್ಲ ಪೇಪರ್ಗೂ ಕೊಟ್ಟಿನಿ ಸರ ಆ್ಯಡು. ನಾಳೆ ಮುಂಜಾನೆನ ಈಕಿದು ವಾಂಟೆಡ್ ಕಾಲಮ್ನಾಗ ಬರ್ತಾಳೆ. ಆಮೇಲೆ ಸರ ಎಲ್ಲ ಸ್ಟೇಷನ್ಗೂ ಆಕಿ ಡೀಟೇಲ್ ಎಲ್ಲ ಕಳಿಸ್ಕೊಟ್ಟಿನಿ. ಎಲ್ಲ ಸ್ಟೇಷನ್ನವರು ಪಾಸಿಟಿವ್ ಆಗಿ ಹೇಳಾರ, ನಾವು ಫಾಲೋ ಅಪ್ ಮಾಡಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿ ನಾವು ಮತ್ತೆ ಹುಡುಕ್ಬೇಕು ಸರ. ನನಗನ್ಸುತ್ತೆ ಸರ, ಆಕಿ ಕೊಪ್ಪಳ ಬಿಟ್ರೆ ರಮೇಶನ್ ಊರು, ಇವು 2ರೊಳಗೆ ಎಲ್ಲೇ ಅದಾಳೆ ಸರ. ಏ ಕೌಸಲ್ಯ ಅವ್ರಿ, ರಮೇಶನ್ ಮನೆಯೊಳಗೆ ಏನಾರ ನಿಮ್ಗೆ ಅನ್ಯೂಶುವಲ್ ಅಂತ ಏನಾರ ಅನಿಸ್ತೇನ್ರಿ? ಅನ್ಯೂಶುವಲ್ ಅಂತ ನನಗೇನು ಅನ್ಸಿಲ್ಲ ಸರ. ನೀವು ಮತ್ತೆ ಹ್ಞೂ ಅಂದ್ರೆ ನಾವು ಹೋಗೋಣ ಸರ. ರಮೇಶನ್ ಮನೆಗೆ ಹೋಗಿ ಇನ್ನೊಂದ್ಸರಿ ಫುಲ್ ಅವ್ರ ಮನೆಯೆಲ್ಲ ಹುಡುಕಾಡೋಣ ಸರ. ನಿಮ್ಗೇನು ಅನ್ಸುತ್ತೆ ಸರ? ರಮೇಶನ್ ಮನೆಗೆ ಎಲ್ಲಾರ ಬಚ್ಚಿಕೊಂಡು ಕುಂತಾಳಂತೀರೇನು ಸರ ಇಷ್ಟು ದಿನದವರೆಗೂ? ಛೇ ಅಲ್ಲ ರೀ, ಬಚ್ಚಿಕೊಂಡು ಕುತ್ತಾಳ ಅಂತ ಹೇಳಕತ್ತಿಲ್ಲ ನಾನು. ಏನಾರು ಎವಿಡೆನ್ಸ್ ಬಿಟ್ಟಿರ್ತಾರ್ರೀ, ಎವಿಡೆನ್ಸ್ ಬಿಟ್ಟಿರ್ತಾರ. ಅಪರಾಧಿಗಳು ನಮಗೋಸ್ಕರನ ಎವಿಡೆನ್ಸ್ ಬಿಟ್ಟು ಹೋಗಿರ್ತಾರ. ಅದು ಏನಂತ ನಾವು ಕರೆಕ್ಟಾಗಿ ನೋಡಿಲ್ಲ.
ಒಂದ್ಸರಿ ಹೋಗಿ ನೋಡ್ತೀರೇನ್ರಿ ಸುಬ್ರಹ್ಮಣ್ಯಂ ಅವ್ರು ಕರ್ಕೊಂಡು ಹೋಗ್ರಿ. ಹ್ಞೂ ಸರ ಆತ್ರಿ ಹೋಗಿ ಬರ್ತೀವಿ ತಗೋರಿ. ಸರ ನಿಮ್ಗೆ ಏನಾರ ಫೀಲ್ ಆಯ್ತೇನು ಸರ ಅವ್ರ ಮನ್ಯಾಗ ಏನು ಸರಿ ಇಲ್ಲ ಅನ್ನೋದು? ಇಲ್ಲ, ನಾನು ಗಮನ ಕೊಟ್ಟು ನೋಡಿಲ್ಲ ಅವ್ರ ಮನಿನ, ಅದಕ್ಕೆ ನಿಮ್ಗಳು ಕೇಳಿದೆ. ನೀವೇನಾರು ಆ ಥರ ಗಮನ ಕೊಟ್ಟು ಏನಾರು ನೋಡಿ ನಿಮ್ಗೆ ಆ ಥರ ಏನಾರು ಫೀಲ್ ಆಗಿತ್ತಾನ ಅಂತೇಳಿ. ನಿಮ್ಗೆ ಏನಾರು ಹಂಗಾಗಿದ್ದು ಮತ್ತೆ ನಂಗೆ ಹೇಳ್ರಿ. ಅಂದಂಗ ಆ ಮೋನಿಕನ್ ಮಾವ ಏನಂತ ಹೇಳ್ದ? ಅವಳು ಬಂದಾಳನ್ನ ಒಂದಿದ್ದಕ್ಕೆ ನೀವು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದಾಗ ಏನಂದ ಅವನು? ಏನಿಲ್ಲ ಸರ್, ಆಕೆ ಇಲ್ಲಿಗೆ ಬಂದಿಲ್ಲ, ಆಗಲೇ ಒಂದು 15 ದಿನ ಆಗಿತ್ತು ಹೋಗಿ, ನಂಗೆ ಕಾಲ ಮಾಡಿಲ್ಲ ಅಂದ ಸರ್. ಎಷ್ಟು ದಿನದಿಂದ ಕಾಲ್ ಮಾಡಿಲ್ಲ ಅಂತ್ರಿ ಮೋನಿಕಾ ಅವನಿಗೆ? ಹೋದಾಗಿಂದನೂ ನಂಗೆ ಕಾಲ ಮಾಡಿಲ್ಲ ಅಂತ ಅಂದ ಸರ್ ಅವನು. ಹೌದು ಸರ್, ಹಂಗ ಅಂದ. ಅವಳು ಫೋನ್ ಚೆಕ್ ಮಾಡಿದ್ರಲ್ಲ, ಅವಳು ಕಾಲ್ ಹಿಸ್ಟ್ರಿ ಚೆಕ್ ಮಾಡಿದ್ರು ಅವಳು ಫೋನ್ ಒಳಗೆ, ಫೋನ್ ತಗೊಂಡು. ಹ್ಞೂ ಸರ್, ಆ ಕಾಲ್ ಹಿಸ್ಟ್ರಿ ಚೆಕ್ ಮಾಡಿದಾಗ ನಮಗೆ ಪಾಯಿಂಟ್ ಔಟ್ ಆಗಿದ್ದು ರಮೇಶನ್ ನಂಬರು ಮತ್ತು ಮೋಹನ್ ನಂಬರು ಮತ್ತು ಇನ್ನೊಂದೆರಡು ಯಾವುದೋ ಅನ್ನೋ ನಂಬರ್ ಇದ್ವು. ಅವೆಲ್ಲ ಅವಳ ಫ್ರೆಂಡು, ಆಫೀಸ್ ಕೊಲೀಗ್ಸು ಆ ಥರ ಇದ್ವು ಸರ್. ನಮ್ಗೆ ಯಾವುದೋ ಆ ಥರ ಅನ್ಯೂಶುವಲ್ ಆಗಿರಲಿಲ್ಲ ಸರ್ ಯಾವುದೋ ಅವಳ ನಂಬರು. ಆಯಿತು, ಅವಳು ಫೋನಲ್ಲಿ ಅವಳು ಕಾಲ್ ಹಿಸ್ಟ್ರಿ ಡಿಲೀಟ್ ಮಾಡಿರ್ಬೋದು. ಈಗ ನೀವು ಲೊಕೇಶನ್ ಬೇಸ್ ಮೇಲೆ ಅವಳದು ಕಾಲ್ ಡೀಟೇಲ್ ತಗೊಂಡ್ರಲ್ಲ, ಅದ್ರೊಳಗೆ ಅವ್ರ ಮಾವನ ನಂಬರ್ ಇರಲಿಲ್ಲ ರೀಸೆಂಟ್ ಡಯಲ್ ಒಳಗೆ? ಇರಲಿಲ್ಲ ಸರ್, ನಾ ಕರೆಕ್ಟಾಗೆ ನೋಡೀನಿ. ಹಂಗಂದ್ರೆ ನಂಗೆ ಕನ್ಫರ್ಮ್ ಆಯ್ತು ರೀ. ಅದು ಹೆಂಗ್ರಿ, ಅಷ್ಟು ಪ್ರೀತಿ ಮಾಡೋ ಮಾವ ಅವಳಿಗೆ ಏನೇ ಆದ್ರೂ ಅವಳು ಹಿಂಗೆ ನಿಂತ್ಕೊಳ್ಳೋನು, ಸಡನ್ನಾಗಿ ಕಾಣಿಸ್ದಿರಂಗೆ ಆಗ್ತಾನೆ ಅಂದ್ರೆ ಅದಕ್ಕೆ ಏನು ರೀಸನ್ ರೀ? ನೀವೇ ಯೋಚನೆ ಮಾಡಿ. ಇಷ್ಟೇ ಸಾಕು ರೀ. ಇದು ಮೋನಿಕಾ ಮತ್ತು ಅವಳ ಮಾವ ಇಬ್ಬರು ಸೇರಿ ಮಾಡ್ತಿರೋ ಡ್ರಾಮಾ. ಅವ್ನು ಗೊತ್ತು, ಆ ದಡಿಯಂಗೆ ಗೊತ್ತು ರೀ, ಅವಳು ಮೋನಿಕಾ ಇಲ್ಲಿದ್ದಾಳಂತ ಆ ದಡಿಯಂಗೆ ಗೊತ್ತು. ನೀವು ಹಾಗೆ ನಮ್ಗೇನು ಗೊತ್ತಿಲ್ಲ ಅವನ ಬಗ್ಗೆ ಅನ್ನೋ ಥರನೇ ಇರಿ. ಫಾಲೋ ಮಾಡಕ್ಕೆ ಹೇಳ್ರಿ ಅವನ್ನ, ಆ ಮೋನಿಕನ್ ಮಾವನ್ನ. ಇದು ಸಿವಿಲ್ ಡ್ರೆಸ್ ಒಳಗೆ ಹೋಗಕ್ಕೆ ಹೇಳಿ. ಮತ್ತೆ ನೀವು ಯೂನಿಫಾರ್ಮ್ ಒಳಗೆ ಹೋಗ್ಬಿಟ್ಟಿರ, ಆಮೇಲೆ ಎಲ್ಲ ಕೆಲಸನೂ ಕೆಟ್ಟೋಗುತ್ತಾ. ಆಮೇಲೆ ನೀವು ಹೇಳಿದ್ರಲ್ಲ ಯಾವುದೋ ಒಂದು 2-3 ನಂಬರು ಅವಳ ಫ್ರೆಂಡು, ಅವಳು ಕೊಲಿಗ್ಗು ಅಂತ ಹೇಳಿದ್ರಲ್ಲ, ಆ 2-3 ನಂಬರ್ ಯಾವುವು ಅನ್ನೋದನ್ನು ಸ್ವಲ್ಪ ತೊಗೊಂಬನ್ರಿ, ಇಲ್ಲಿ ಡಯಲ್ ಮಾಡೋಣ. ಕರೆಕ್ಟ್ ಐತಲ್ರಿ ಅದು 9538? ಹ್ಞೂ ಸರ್, ಅದೇ ನಂಬರ್ ಸರ್. ಹಲೋ, ಯಾರು? ನನ್ನ ಹೆಸರು ಸೋಮನಾಥ್ ಅಂತ. ನಾ ಬೆಂಗಳೂರಿಂದ ಕಾಲ್ ಮಾಡಿದ್ದೆ. ಇದು ಮೋನಿಕಾ ಅವ್ರ ನಂಬರಾ? ಇಲ್ಲ, ಇದು ಮೋನಿಕಾ ನಂಬರ್ ಅಲ್ಲ. ಮೋನಿಕಾ ನಂಬರ್ ಬೇರೆ ಇದೆ. ನಾನು ಅವಳ ಫ್ರೆಂಡು, ನಾನು ಅವಳ ಆಫೀಸ್ ಕೊಲಿಗು, ರಾಣಿ ಅಂತ ನನ್ನ ಹೆಸರು. ನೀವು ಅವಳ ನಂಬರ್ ಕೊಡ್ಲಾ? ಅವಳಿಗೆ ಮಾಡ್ತೀರಾ? ಹಾಂ, ಕೊಡಿ ಅಮ್ಮ, ಅವಳ ನಂಬರ್ ಕೊಡಿ. 99 00 11 22 33 44. ಹಾಂ, ಆಯ್ತಮ್ಮ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಅದು ಇನ್ನೊಂದು ನಂಬರ್ ಕೊಡ್ರಿ ಇಲ್ಲಿ. 9242 ತಾಟು ತಟ್ಟೆ ಚಂಬು. ಹಾಂ, ಓಕೆ. ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ. ಈ ನಂಬರ್ ಸ್ವಿಚ್ ಆಫ್ ಆಯ್ತು ಕಣ್ರಿ. ಇನ್ನೊಂದು ನಂಬರ್ ಹೇಳ್ರಿ, ಸುಬ್ರಹ್ಮಣ್ಯಂ. ರಿಂಗ್ ಆಗ್ತೈತೆ ಹೇಳ್ರಿ ಇದು. ಹಲೋ, ಯಾರು? ನಾವು ಖುಷಿ ಬಾರ್ ಆ್ಯಂಡ್ ರೆಸ್ಟೋರೆಂಟಿಂದ ಫೋನ್ ಮಾಡ್ತಾ ಇರೋದು. ನೀವು ಮೊನ್ನೆ ನಮ್ಮ ಬಾರಿಗೆ ಬಂದುಬಿಟ್ಟು ಒಂದು ಸ್ವಲ್ಪ ಡ್ರಿಂಕ್ಸ್ ಎಲ್ಲ ತೊಗೊಂಡು ಹೋದ್ರಲ್ಲ, ಪಾರ್ಸಲು. ಸರ, ನಂಗಾಗಲೇ ಭಾಳ ವಯಸ್ಸಾಗ್ಯವ ಸರ. ನನಗೆ 85 ವರ್ಷ ಸರ. ನಾನು ಯಾಕೆ ಸರ ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ಹೋಗಿ ಪಾರ್ಸಲ್ ತೊಗೊಂಬರಲಿ? ನಿಮ್ಗೆ ಯಾರಿಗೆ ನಂಬರ್ ಮಾಡೋಕೆ ಹೋಗಿ ಯಾರಿಗೆ ಮಾಡಿರ ಅನ್ಸುತ್ತೆ ನೋಡ್ರಿ. ಇದು ಪಕ್ಕಿರಪ್ಪ ಅವ್ರ ನಂಬರ್ ಅಲ್ಲನ್ರಿ? ಇಲ್ಲ ಸರ್, ನಾನು ಡಿಸೋಜ ಸರ್. ಇಲ್ಲಾಡ್ರಿ, ಒಂಚೂರು ಕನ್ಫ್ಯೂಷನ್ ಆಗಿ ಕಾಲ್ ಮಾಡಿದೆ. ಇಲ್ಲಾಡ್ರಿ ರೀ, ಡಿಸೋಜ ಅಂದ್ರೆ ಮೋನಿಕನ್ ತಂದೆ ಅಲ್ಲ? ಹ್ಞೂ ಸರ್, ಹೌದ್ರಿ. ನೋಡ್ರಿ ಸುಬ್ರಹ್ಮಣ್ಯಂ, ಈಗ ಈ ಸ್ವಿಚ್ ಆಫ್ ಐತಲ್ಲ ನಂಬರು, ಈ ನಂಬರ್ ಕಾಲ್ ಡೀಟೇಲ್ಸ್ ಮತ್ತು ಲೊಕೇಶನ್ ಟ್ರ್ಯಾಕ್ ಮಾಡಿ. ಆಮೇಲೆ ಲಾಸ್ಟು ಯಾವ ಲೊಕೇಶನ್ ಒಳಗೆ ಆನ್ ಆಗಿತ್ತು ಅನ್ನೋದನ್ನ ಸ್ವಲ್ಪ ಚೆಕ್ ಮಾಡಿ. ನಮಗಿದು ಭಾಳ ಇಂಪಾರ್ಟೆಂಟು. ನನಗೆ ಭಾಳ ಗಟ್ ಫೀಲ್ ಏನಾಗತ್ತೈತೆ ಅಂದ್ರೆ, ಈ ನಂಬರ್ ಯಾವ ಲೊಕೇಶನ್ ಒಳಗೈತಲ್ಲ ಆ ಲೊಕೇಶನ್ ಒಳಗನ ನನಗನ್ಸುತ್ತೆ ಮೋನಿಕಾ ಮತ್ತು ಆಕಿ ಮಾವ ಅದಾರ. ಎಲ್ಲ ಪ್ರೀ ಪ್ಲ್ಯಾನ್ಡ್ ಮಾಡಿ ಮಾಡಕತ್ತಿರೋ ಡ್ರಾಮಾ ಇದು ಮೋನಿಕಂದು. ಸುಮ್ಮನೆ ಇವನ್ನ ಯಾರನ್ನ, ರಮೇಶನ್ನ, ಅವಳ ಹಳೆ ಗಂಡನ್ನ, ಮಗನ್ನ ಇಂಟರ್ಫಿಯರ್ ಮಾಡ್ಕೋತಿದ್ದಾಳಂತ ಅನ್ಸುತ್ತ. ನೋಡೋಣ, ನಾವು ಯಾರನ್ನೂ ಬೇರೆಯವ್ರನ್ನ ಮಿಸ್ಗೈಡ್ ಮಾಡೋದು ಬೇಡ. ಸಾಕು ಎಳೆದಿದ್ದು ಕರ್ಕೊಂಬಂದ್ಬಿಡನೇನ್ರಿ ಮೋನಿಕನ್ನ? ಹಾಂ ಸರ್, ಒಂದು ಅರ್ಧ ಗಂಟೆ ಕೊಡ್ರಿ ಸರ್, ನಾ ಎಲ್ಲ ಡೀಟೇಲ್ ನಿಮ್ಮ ಮುಂದೆ ತಂದು ಇಡ್ತೀನಿ. ಅರ್ಧ ತಾಸು ಆದ್ಮ್ಯಾಗ ರಿಪೋರ್ಟ್ ತಗೊಂಡು ಬಂದ ನಮ್ಮ ಪೊಲೀಸಪ್ಪ. ಏನಾರ ಗೊತ್ತಾಯ್ತೇನ್ರಿ? ಹ್ಞೂ ಸರ್, ಗೊತ್ತಾತ್ರಿ. ಲಾಸ್ಟು ಆನ್ ಆಗಿದ್ದು 5ನೇ ತಾರೀಕು ಅಂದ್ರೆ ಇದೇನೆಲ್ಲ ಇನ್ಸಿಡೆಂಟ್ ಆಯ್ತಲ್ರಿ ಮಂಗಳವಾರ, ಅವತ್ತು ಆನ್ ಆಗಿದ್ದ ಆ ನಂಬರು. ಆನ್ ಆಗಿದ್ದು ಅದು ಸ್ವಿಚ್ ಆಫ್ ಆನ್ ಆಗಿದ್ದು ಲೊಕೇಶನ್ ಬಂದು ರಮೇಶನ್ ಮನೆ ಹತ್ರ ಸರ್. ಆಮೇಲೆ ಆಫ್ ಆಗಿದ್ದ ಲೊಕೇಶನ್ ಬಂದು ಬಾನಾಪುರ್ ರೈಲ್ವೆ ಸ್ಟೇಷನ್ನು.
ಅಲ್ಲಿಗೆ ನೀವು ಅನ್ಕೊಂಡದ್ದು ನಿಜ ಆತ್ ಸರ್. ಅದಾದ್ಮೇಲೆ ಮತ್ತೆ ಆ ನಂಬರ್ ಎಲ್ಲೂ ಆನ್ ಆಗಿಲ್ಲನ್ರಿ? ಇಲ್ಲ ಸರ್, ಅದು ಮತ್ತೆ ಆನ್ ಆಯ್ತು. ಅದು ಎಷ್ಟು ಸರಿ ಆನ್ ಆಗೈತಿ ಅದೆಲ್ಲಾನು ಬನಾಪುರ್ ರೈಲ್ವೆ ಸ್ಟೇಷನ್ಗೆ ಆನ್ ಆಗೈತಿ ಸರ್. ಅಲ್ಲಿಗೆ ನಮ್ಮ ಎರಡೂ ಮಿಕ್ಕುಗಳು ಬನಾಪುರ್ ರೈಲ್ವೆ ಸ್ಟೇಷನ್ ಆಜು ಬಾಜು ಅದವನ್ನ ನನಗೆ ಅರ್ಥ ಆತ್. ಈಗ ನಡ್ರಿ ನಮ್ಮ ಬಟಾಲಿಯನ್ ತಗೊಂಡು ಹೋಗೋಣ. ಇನ್ನೇಕೆ ವಿಷಯ ಮಾಡ್ತಿದ್ದೀರಾ?